ಒಂದೇ ಎಲ್ಲ ಜನ ಒಂದೇ. ನೀವು ಭಕ್ತಿಯಾಗಿ ಏನು ಮಾಡಬೇಕು ಗೊತ್ತಾ? ಹೇಳಿದಲ್ಲ ಹಿಂಗೆ ನನ್ನದನ್ನು ಬಿಟ್ಟು ದೇವ್ರು ನಮಸ್ಕಾರ ಮಾಡಿ. ಯಾವ್ದವ್ರು 3 ಸರಿ ಬರ್ರಿ, 4 ಸರಿ ಬರ್ರಿ, 10 ಸರಿ ಬರ್ರಿ ಅಂತ ಹೇಳಲ್ಲ ದೇವರು. ನಿಮ್ಗೆ ಇಷ್ಟದಾಗ ಬನ್ನಿ, ಸಾಲ ಮಾಡ್ಕೊಂಡಂಗೆ ಬನ್ನಿ. ಪದೇ ಪದೇ ಬರಬೇಡಿ ಅಂತ ಹೇಳ್ತಿಲ್ಲ ನಾನು. ಸುಮ್ಮನೆ ಸಾಲ ಮಾಡ್ಕೊಂಡು ನಿದ್ಗೆಡ್ಕೊಂಡು ಪೇಷಂಟ್ನ ಕರ್ಕೊಂಡು ಹುಷಾರಾಗುತ್ತಾ ಅಂತೇಳಿ, ಹುಷಾರು ಮಾಡ್ತೀರಾ ಅಂತೇಳಿ ಆ ಭ್ರಮೆ ಇಟ್ಕೊಂಡು ಬರಬೇಡಿ. ಯಾರು ಇಲ್ಲಿ ದೇವ್ರುಗಳಿಲ್ಲ, ಯಾರು ಸ್ವಾಮಿಯರಿಲ್ಲ, ಯಾರು ಪವಾಡ ಪುರುಷರು ಅಲ್ಲ. ಅದೇ ಎಲ್ಲ ಪವಾಡ ಪುರುಷರು ಏನು ನಾವೇನು ನಂಬಿದ್ದೀವಿ ಕೋಲ್ಗಳು, ಅದೇ ಪವಾಡ ಪುರುಷರು, ಅವರೇ ದುರ್ಗಮ್ಮ ಗಂಗಮ್ಮ. ಇಲ್ಲಿ ನಮ್ಮ ಕ್ಷೇತ್ರ ದುರ್ಗಾಸ್ಥಳ ಅಂತ ನಮ್ಮ ದೇವಸ್ಥಾನದ ಹೆಸರು. ದುರ್ಗಮ್ಮ ಗಂಗಮ್ಮ ಇದರಿಂದ ದುರ್ಗಾಸ್ಥಳ ಅಂತ ಕರಿತೀವಿ. ಇಲ್ಲಿ ಹುಷಾರಾಗುತ್ತಾ, ಕರ್ಕೊಂಬರಲ್ಲ, ಕೈ ಬತ್ತವ ಕಾಲು ಬತ್ತವ ಅನ್ನೋ ಭ್ರಮೆ ಎಲ್ಲ ಬಿಡಿ. ನಿಮ್ಮ ಭಕ್ತಿ ಇದ್ರೆ ಮಾತ್ರ ಮಾಡ್ತಾರೆ. ಯಾರಿಗೂ ಬಂದಿಲ್ಲ ನಾವು ನಿಮಗೆ ಕೈ ಬರೆಸ್ತೀವಿ, ಕಾಲು ಬರೆಸ್ತೀವಿ, ಇಲ್ಲ ನಿಮ್ಗೆ ಏನೋ ಕೊಡಿಸ್ತೀವಿ ಅಂತ ಕೊಡ್ತೀವಿ ಅಂತ ಎಲ್ಲೂ ಬೋಲ್ಡ್ ಹಾಕಿಲ್ಲ. ಯೂಟ್ಯೂಬ್ ಫೇಸ್ಬುಕ್ ಆಗ್ತಿರೋ ಪುಣ್ಯಾತ್ಮರು ನಾವಲ್ಲ, ನಮ್ಮನ್ನು ಬೆಳೆಸಂತ ನಿಮ್ಮಂಥ ಪುಣ್ಯಾತ್ಮರು ಆಗ್ತಿರೋದು. ನಮ್ಮನ್ನು ಹುಷಾರಾಗುತ್ತಂತೆ ಬೇಡ್ಕೊಂಡ್ರೆ ಹಿಂಗೆ ಈ ಕೈಯಲ್ಲಿ ತೇರ್ತಾಗ ಹುಷಾರಾಗುತ್ತಂತೆ ಅಂದ್ರೆ ನಮ್ಮ ಭಕ್ತಿ ಅಷ್ಟೇ. ಇಲ್ಲೇನು ಯಾರು ಸ್ವಾಮಿ ಇದ್ದಾರ, ಕವಡೆ ಹಾಕ್ತಾರ, ಶಾಸ್ತ್ರ ಹೇಳ್ತಾರ, ಟೈಮಿಂಗ್ ಕೇಳೋದು, ಎಷ್ಟಂಗೆ ಹುಷಾರಾಗುತ್ತೆ ಅನ್ನೋದು ಎಲ್ಲ ಬಿಡಿ. ಎಲ್ಲ ಕೇಳೋದೇನು ಗೊತ್ತಾ? ಎಷ್ಟಂಗೆ ಹುಷಾರಾಗುತ್ತೆ, ಯಾವ ಹುಷಾರಾಗುತ್ತೆ, ಸ್ವಾಮಿಯರಾವ ಸಿಗ್ತಾರೆ ಅಂತ. ಮತ್ತು ನೀವು ಭಕ್ತಿ ಇಲ್ವಾ? ನಿಮಗೆ ಭಕ್ತಿ ಇದ್ರೆ ಬನ್ನಿ, ನಿಮಗೆ ನಂಬಿಕೆ ಇದ್ರೆ ಬನ್ನಿ. ಗೊತ್ತಾಗ್ತದ? ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತೇಳಿ ಯಾರು ಬಂದು ನಿಮ್ಮನ್ನು ಮನೆ ಬಾಗಿಲಿಗೆ, ನಿಮ್ಮ ಊರಿಗೆ, ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ದುಡ್ಡಾಕಿ ಅಂದರು, ಚೀಟಿ ಕೊಟ್ಟರೆ ಯಾರು ಆ ಥರ ವ್ಯವಸ್ಥೆ ನಮ್ಮ ದೇವಸ್ಥಾನಕ್ಕೆ ಇರಲ್ಲ. ಇದೊಂದು ನಿಮಗೆ ನೆನಪಿರಲಿ, ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ನಿಮಗೆ. ಎಲ್ಲೂ ಮೋಸ ಹೋದರೆ ನಾವು ಜವಾಬ್ದಾರಲ್ಲ. ನಾವು 1 ರೂಪಾಯಿ ಕೊಡಿ ಅಂತ ಎಲ್ಲೂ ಕೇಳಿಲ್ಲ, ಯಾರನ್ನೂ ಬರ್ರಿಂದಿಲ್ಲ, ಯಾರನ್ನೂ ಹೋಗ್ರಿಂದಿಲ್ಲ. ನೋಡಿ ನೀವು ಬರ್ತಾ ಇದ್ದೀರಾ, ಕೆಸರಲ್ಲಿ ನಿಮ್ಗೆ ಒಟ್ಟುರಿತಾ ಇದೆ, ದಾರಿ ಇಲ್ಲ, ರೋಡ್ ಇಲ್ಲ, ಏನು ಮಾಡೋದು? ಭಾಳ ಯೋಚನೆ ಮಾಡ್ತಿದ್ದೀವಿ ನಾವು. ಅಲ್ಲ ಎಷ್ಟು ಜನ ಬೀಳ್ತಿದ್ದಾರೆ, ಎಷ್ಟು ಜನ ಜಾರ್ತಿದ್ದಾರೆ, ಪಾರ್ಕಿಂಗ್ ಇಲ್ಲ. ಸಹಕರಿಸಿದ್ದು 1 ವರ್ಷ 3 ವರ್ಷ ಅಲ್ಲಿ ಮಾಡ್ಬಿಡ್ತೀನಿ. ಮೇಲೆ ಸ್ವಲ್ಪ ಜಾಗ ತಗೊಂಡು ನೀವು ಸಹಕಾರ ಮಾಡಿ ಮೇಲಂತ. ಇಲ್ಲಿ ಸುತ್ತು ಕೊಡೋಂಥ ಪುಣ್ಯಾತ್ಮರು ಯಾರಿಲ್ಲ. ನನಗೆ ಸಾಕಷ್ಟು ಊರಲ್ಲಿ ದೇವಸ್ಥಾನ ಕುಂಡಿಸಿ ಅಂತ ಜಾಗನೇ ಬಿಟ್ಟಿದ್ದಾರೆ ಸಾಕಷ್ಟು ಊರಲ್ಲಿ. ನಾವು ನಮ್ಮ ತಂದೆ ಎಲ್ಲ ಮಾತೊಂಡಿದ್ರು ಇಲ್ಲೇ ಇರಬೇಕು ಅಂತ. ನಮ್ಮ ತಂದೆ ಊರು ಊಟಕ್ಕೆ ಬಂದಿದ್ದಂತೆ ಇಲ್ಲಿ ಮಾತೊಂಡಿದ್ದು ನಮ್ಮ ತಾಯಿ ಊರು ಇಲ್ಲೇ ಇರಬೇಕಪ್ಪ, ನಮಗೆ ಊರು ನಮ್ಗೆ ಸಹಾಯ ಮಾಡಿದ್ದಿಂದ. ಊರು ಜನಗಳು ನಮಗೆ ವಿರುದ್ಧವಾಗಿದ್ದಾರೆ ಕೆಲವೊಂದು ಜನ. ಆದರೆ ಕೆಲವೊಂದು ಎಲ್ಲರೂ ಇಲ್ಲ, ಕೆಲವು ಜನ ಸಪೋರ್ಟ್ ಮಾಡ್ತಿದ್ದಾರೆ, ಕೆಲವು ಜನ ವಿರುದ್ಧವಾಗಿದ್ದಾರೆ. ನಮ್ಮ ಅಪ್ಪ ಹೇಳಿದ ಮಾತಿ ಬಂದಿಲ್ಲ, ಇಲ್ಲಿ ದೇವ್ರು ಕುಣಿಸಿದ್ದಿಲ್ಲ ಅಂದ್ರೆ ಎಂಥ ಒಳ್ಳೊಳ್ಳೆ ಗ್ರಾಮದಲ್ಲಿ, ಎಂಥ ಪುಣ್ಯಾತ್ಮರು ಗ್ರಾಮದಲ್ಲಿ ಕುಣಿಸ್ಕೊಂಡು ದೇವಸ್ಥಾನ ಮಾಡ್ಕೊಂತಿದ್ದೆ. ಇಲ್ಲಿ ಅಂಗೈಂಬ ಜಾಗ ಯಾರು ಕೂಡ ಸಿದ್ಧವಾಗಿಲ್ಲ. ಈ ಮಾಯಿನ ತೋಪು ನಮ್ದಲ್ಲ, ಪುಣ್ಯಾತ್ಮರ 5 ಜನ ಸುಂಕಿದ್ದಾರೆ, ಅವ್ರು ಯಾವತ್ತು ಏನಂತಾರ ಗೊತ್ತಿಲ್ಲ. ರೋಡು ನಮ್ದಲ್ಲ. ಇಲ್ಲಿ ದೇವ್ರನ್ನ ಕೂತಿರೋದು ಎತ್ಬೇಕು ನಮ್ಮ ಹರ್ಸದಿಪುರ ಗ್ರಾಮ, ಕಡೂರು ತಾಲೂಕು, ನಮ್ಮ ಊರು ಎಲ್ಲಿಗೂ ಹೋಯ್ತು ಯಾರಿಗೂ ಗೊತ್ತಿಲ್ಲ. ಎಂತೆಂಥ ಪುಣ್ಯಾತ್ಮರು ಬರ್ತಿಯಾರು ಗೊತ್ತಿಲ್ಲ. ಒಟ್ಟು ಇಲ್ಲಿಂದ ಎತ್ತಬೇಕು, ತೆಗಿಬೇಕು, ನಿಲ್ಲಿಸ್ಬೇಕು ಅಂದರೆ ಜಾಸ್ತಿ ಆಗ್ಬಿಟ್ಟಾರೆ. ಅದ್ರ ಮಧ್ಯೆ ನಿಮ್ಮಂಥ ಪುಣ್ಯಾತ್ಮರು ಈ ಕೆಸರಲ್ಲೋ ಮಳೆಯಲ್ಲೋ ಬರ್ತಿದ್ದೀರಾ, ಅದೇ ನಮ್ಮ ಪುಣ್ಯ ಅಲ್ವಾ? ನೀವು ಕೊಟ್ಟು ಅನ್ನ ಹಾಕಿ, ನೀವು ಬಂದು ಅಕ್ಕಿ ಕೊಡ್ತಿದ್ದೀರಾ, ಅನ್ನ ಕೊಡ್ತಿದ್ದೀರಾ, ಬೆಲ್ಲ ಕೊಡ್ತಿದ್ದೀರಾ. ಎಷ್ಟೊಂದು ಯೂಟ್ಯೂಬ್ ನೋಡೋದು ಈ ಥರ ಹಾಕಂತಾರೆ. ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಮ್ಮ ಹೆಸರು ಬೆಳೆಸಿದ್ದೀರಾ. ನಿಮಗೆಲ್ಲ ನಾವು ಒಂದ್ಸರಿ ಏನು ಜ್ವರ ಬಂದು ಇವತ್ತು ಯಾರು ನಮಗೆ ಕಾಣಿಕೆ ಇವತ್ತು ಹೇಳ್ತೀನಿ, ನಾನು ಯಾವತ್ತೂ ಹೇಳ್ತೀನಿ, ಇಲ್ಲಿ ಹುಷಾರಾಗುತ್ತಾ ಅನ್ನೋ ಭ್ರಮೆ ಬಿಡಿ. ಹುಷಾರು ಮಾಡ್ಕೊಂಡು ಹೋಗಿ ಬನ್ನಿ. ನಿಮ್ಮ ಮನೆ ಇದು, ನಿಮ್ಮ ಮನೆ ಹೆಂಗೆ ಸ್ವಚ್ಛಗೊಳಿಸ್ತಾರೆ, ಸ್ವಚ್ಛಗೊಳಿಸ್ಕೊಂಡು ಬಂದು ಅಡ್ಬಿದ್ದೋಗಿ ಹುಷಾರು ಮಾಡ್ಕೊಂಡೋಗಿ, ತಾಯಿನ ಕರ್ಕೊಂಡೋಗಿ ನಿಮ್ಮ ಮನಸ್ಸಲ್ಲಿ ಬಾಯಲ್ಲ. ಎಷ್ಟಿನ ಹುಷಾರಾಗುತ್ತೆ ದೇವ್ರನ್ನ ಕೇಳಕ್ಕೆ ನೀವ್ಯಾರು ಅಲ್ವಾ? ದೇವ್ರನ್ನ ಕೇಳೋಕ್ಕಾಗುತ್ತಾ? ನಾವು ಯಾವ ಸಾಯ್ತೀರ ಅಂತ ಯಾರು ಕೇಳೋದೇ ಇಲ್ಲ. ಮಳೆ ಬರಲಿ ಯಾರು ಕೇಳಲ್ಲ, ಕೊರೋನಲ್ಲಿ ಯಾರು ಕೇಳಲ್ಲ, ಅಪ್ಪ ಅಮ್ಮನ ಸಾಕ್ಬೇಕು ಅಂತ ಯಾರು ಕೇಳೋದಿಲ್ಲ. ಯಾಕೆ ಮಕ್ಕಳು ಸಾಕ್ಬೇಕು ಅಂತ ಯಾರು ಕೇಳೋದಿಲ್ಲ. ಬರೀ ಕೇಳ್ತೀರಿ ಕಷ್ಟ ಆಗುತ್ತಾ, ಹುಷಾರಾಗುತ್ತಾ, ಕೈ ನೈತೆ ಕಾಲ ಐತೆ ಅಷ್ಟೇ. ನಾ ಬರೋ ಕೇಳೋದು, ಇನ್ನೇನು ಕೇಳೋದಿಲ್ವಾ? ಮೊನ್ನೆ ತೆಗೆದು ಬ್ಯಾಂಡೇಜ ಇನ್ನೂ ಗಾಯ ಇದೆ ನೋಡಿ. ನಾನು ಮತ್ತೆ ನಿಂತ್ಕೊಂಡೇ ಇಲ್ವಾ? ನಾವು ಅಂತ ಮಾಡ್ತಾನೆ ಇಲ್ವಾ? ನಾವು 10 ಮಾಡ್ತಾನೆ ಇಲ್ಲ. ಮಾಡಿ ಸಾಹಸ ಮಾಡಿ. ನೀವು ಓದಿದ್ದೀರಾ, ನಾವು ಓದಿದ್ದೀವಿ. ಓದಬೇಕು ತಲೆಗೆ. ನಾನು 3 ಡಿಗ್ರಿ ಓದಿನಿ, ನೀವು 1-2 ಓದಿ, ನಾನು 3 ಓದಿರೋದು. 1 ತಾಯಿ ತಂದೆ ಏನು ಸಾಕ್ಬೇಕು ಅಂತ, 2 ಕಂಡರ ಮನೆ ಬಗ್ಗೆ ನೋಡ್ಬಾರ್ದು, ಕಂಡರ ವಿಷಯ ಮಾತಾಡಬಾರ್ದು ಅಂತ. 3ನೇದು ಹೆಂಗೆ ಗೊತ್ತಾ? ಆಸ್ಕದ ಕಾಚಾಚನ ಸಾಧ್ಯವಾದ ಸಹಾಯ ಮಾಡೋಣ ಅಂತ. 3 ಡಿಗ್ರಿ ನಮ್ಮ ಅಪ್ಪ ಅಮ್ಮ ಕಲಿಸಿರಿ. ಚೆನ್ನಾಗಿ ಕಲ್ತಿದ್ದೀವಾ? ಇದೆಲ್ಲ ಕೇಳಿದ್ರೆ ಮಕ್ಕಳೆಲ್ಲ ಕೇಳಿದ್ರೆ ಯಾರೆಲ್ಲ ಕೇಳಿ, ಮಕ್ಕಳು ಕುಡಿತೇವೆ, ಮಕ್ಕಳು ಹೊಡಿತೇವೆ ಅಂತ. ನಾವು 6 ಜನ ಮಕ್ಕಳು, ನಮ್ಮ ಮತ್ತೆ ಇದೇಳಿ ನಾವು ಎಲ್ಲ ಬ್ರಾಂಡಿ ಸಭೆ ಕೆಲಸ ಮಾಡಿದ್ದೀವಿ, ಲಾರಿನೂ ಓಡಿಸೀನಿ, ಬಸ್ಸು ಓಡಿಸಿ ಎಲ್ಲ ಮಾಡಿದ್ದೀವಿ. ಕುಡಿತಾರ ನೋಡಬೇಕು ತಾಯಿ ತಂದೆ ಕಷ್ಟ. ನಮ್ಮ ಅಪ್ಪ ಚಿಪ್ಪಲ್ಲಿ ಪಾಯಸ ಹಿಡ್ಕೊಂಬರ್ತಾ ಇದ್ದ, ನಮ್ಮ ಅಮ್ಮ ರಾಗಿ ಅಂಬ್ಲಿ ಮಾಡ್ಕೊಳ್ಳೋಲ್ಲ ಅಂತ ಬಡವ್ರು ನಾವು. ಕರೆಂಟೇ ಕಂಡಂತಾರಲ್ಲ, ಊಟ ಮಾಡಿದಾರಲ್ಲ, ಒಂದಿನ ಎಣ್ಣೆ ಕುಡ್ದಂತಾರಲ್ಲ ನಾವು. ನೀವೆಲ್ಲ ಕೇಳಿ ಯಾರಕ್ಕೆ ಮಗಳು ಹೊಡಿತಾನೆ, ಮಗಳು ಹೊಡಿತಾರೆ, ಏನು ಇಲ್ಲ ಪ್ರಪಂಚ. ಆ ಮಗಳು ಹೆಣ್ಮಕ್ಳು ಹೊಡೋದಾರಂತೆ, ಎದಿಗೊದ್ದಾರಂತೆ. ಮೊನ್ನೆ ಒಂದು ಅಮ್ಮ ಅಳ್ತಾ ಇದ್ದು ಬಂದು, ಮೊನ್ನೆ ಯಾರೋ ನೋಡಿ ಮೈಸೂರು ದೇವಸ್ಥಾನ ಕಡೆ ಎದಿಗೊದ್ದು ಕಳಿಸಿದ್ರಂತೆ ಮಕ್ಕಳು. ಏನೆಲ್ಲ ತಾಯಿ ತಂದೆ ಓದಿರ ನೀವು? ಎಷ್ಟು ಓದಿರಿ ಏನು ಫಲ? ಎಷ್ಟು ಇದ್ದಿದ್ದೆ ನಿಮ್ಮ ದುಡ್ಡಿದ್ರೆ ಏನು ಫಲ? ನಿಮ್ಮ ಅಪ್ಪ ಅಮ್ಮ ನೀವು ನೋಡಿಲ್ಲ ಅಂದರೆ ಏನು ಪ್ರಯೋಜನ? ನಿಮ್ಮ ತಾಯಿ ತಂದೆ ಅನ್ನ ಹಾಕಿಲ್ಲ ಅಂದರೆ, ನಿಮಗೆ ಸಂಸ್ಕಾರ ಸಂಸ್ಕೃತಿ ಗೊತ್ತಿಲ್ಲ ಅಂದರೆ ನೀವು ಯಾವ ಕಾರ ಬಂದ್ರೇನು ಅಲ್ವಾ? ಹೊಟ್ಟೆ ತುಂಬ ಊಟ ಕಣ್ ತುಂಬ ಇದ್ದೆ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲರೇ. ಒಳ್ಳೆ ಸಾಯ್ರೆ, ರೋಡ ಸಾಯ್ಬೇಡ್ರಿ, ಆಕ್ಸಿಡೆಂಟ್ ಸಾಯ್ಬೇಡ್ರಿ, ಕಾಯಿಲೆ ಸಾಯ್ಬೇಡ್ರಿ ಅಲ್ಲಪ್ಪ. 14 ವರ್ಷ ಮೊಬೈಲ್ ಕೊಡಿಸ್ತೀರಿ, ಫೋನ್ ಕೊಡಿಸ್ತೀರಿ, ಅಲ್ವಾ? 12 ವರ್ಷ ಮೊಬೈಲ್ ಕೊಡಿಸ್ತೀರಿ, ಹುಡುಗಿ ಬಿಡ್ಕೊಂತೀರಿ. ನೋಡಿ ಒಳಗಡೆ ಏನು ಓದ್ತಾರೆ ಅಂತ, ನೋಡಿ ಏನಿದ್ದಾರೆ ಅಂತ, ನೋಡಿ ನಮ್ಮ ಗ್ಯಾಂಗ್ ಹೆಂಗಿದೆ ಅಂತ. ಬಂದು ಎಲ್ಲ ಜಾತಿ ಎಲ್ಲ ಧರ್ಮ ಇದೆ, ನೀವೆಲ್ಲ ಊರಾಗ ಗುದ್ದಾರ ಸಾಯ್ತೀರಿ. ನಾ ಗೌಡ್ರು ಸೇರಿದನು, ಫೋಟೋ ಕೊಡೋಣ ಲಿಂಗಾಯ್ತರು, ನನ್ನ ಫೋಟೋ ಮಾಡೋಣ ಆಂಧ್ರದನು, ಕಣ್ಣು ಬಂದವೆ ಅಂತ. ಲಿಂಗಾಯ್ತರು ಬಂದು ಫೇಸ್ಬುಕ್ ಮಾಡ್ತಾನೆ. ನನ್ನ ಜೊತೆಗಿರೋ ಯಾವ ಕ್ಯಾಸ್ಟ್ ಅಂತೀರಿ? ಎಲ್ಲ ಜನಾಂಗ ಐತೆ. ಅವನ ಯಾರು ಕೇಳಿ? ಯಾರು ಒಳಗೆ ಕೂತ್ಕೊಂಡು ಹೋಗ್ಬಿಡು. ಹೋಗಿ ಬಾತ್ರೂಮ್